ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್ಸ್. ಇವತ್ತು ಬಂದ್ಬಿಟ್ಟು ನಾನು ಮೊಟ್ಟೆ ಸರ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊ ಬನ್ನಿ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್. ಸೊ ಒಗರಿದೆ, ಚಿಗರಿದೆ, ಕಲರಿದೆ, ಖದರಿದೆ, ಮೀಸೆಯ ತಿರುಗುವ ಸ್ಟೈಲ್ ಅಲ್ಲಿ ಕತ್ತಿದೆ, ಹೀಗಿದೆ, ಕ್ರೇಜ್ ಇದೆ, ರೇಂಜ್ ಇದೆ, ರೇಂಜ್ ಇದೆ, what are you thinking dear? I can't wait to baby. ಹಾಯ್. ಏನದು? ಚಾಕ್ಲೇಟ್. ಏನು ಮಾಡ್ತಾ ಇದ್ದೀನಿ ನಾನಿವಾಗ? ಎಲ್ಲಿ ಬಂದವ್ರು ನಿಮ್ಮ ಪಪ್ಪ? ಏನ್ ಮಾಡ್ತಾ ಇದ್ದೀರಿ ಹೇಳ್ಬಿಡು. ನಾವು ಇವಾಗ ಮೊಟ್ಟೆ ಸರ ಲಿಕ್ಕಿಲ್ಲ, ಒಂದು ಅದೇ ಮೊಟ್ಟೆ ಸರ ಆಯ್ ಮಾಡ್ಬಿಡು. ಕಿಸ್. ಅಯ್ಯೋ ಅಮ್ಮುಕಿಟಿ ಯಾಕೆ ಹಾಕ್ಬೇಕು? ಅಕ್ಕಾಗೆ ಹಂಗೆ ಬೇಡ ನನಗೆ. ಹಿಂಗೆ ಕೊಡು ಕೊಡಲ್ಲ ಗೈಸನ್ನು. ಕೊಡಮ್ಮ, ಹಿಂಗೆ ಕೊಡಮ್ಮ. ಅಮ್ಮುಕಿಟಿ ಕೊಡು. ಮಮ್ಮಿ ಕೆಲೆಲ್ಲ ಕೊಟ್ಬಿಡು ಕೊಡಲ್ಲ ಅವನು. ಓಕೆ ಬಾಯ್. ಅಮ್ಮ ನೀನು ಸಾಂಗ್ ಹೇಳ್ತೀರ? ಸಾಂಗ್ ಹೇಳು. ಜಗವಿ ನೀನು ಗೆಳತಿಯೇ, ನನ್ನ ಮನಸ್ಸು ಸಾಟಿಯೇ, ನನ್ನನ್ನು ಮನಸ್ಸು ತಾಟಿಯೇ, ಉಸಿರೇ ನೀನು ಗೆಳತಿಯೇ. ಸೊ ಮೊಟ್ಟೆ ಸರ ಒಂದೊಂದ್ ಸೈಡ್ ಸಿಗುತ್ತೆ, ಒಂದೊಂದ್ ಸೈಡ್ ಸಿಗೋದಿಲ್ಲ. ಈ ಕಡೆ ನಮಗೂ ತುಂಬಾನೇ ಸಿಗೋದಿಲ್ಲ, ರೇರ್ ಸಿಗೋದು. ಸೊ ರೇರ್ ಸಿಗ್ದಲ್ಲಿ ಮಾಡ್ಬಿಟ್ಟು ನಿಮ್ಗೆ ರೆಸಿಪಿ ತೋರಿಸ್ಬೇಕಂತಾನೆ ಇದ್ದಿದ್ದು ನಾನು ಕೂಡ. ಸೊ ಮೊಟ್ಟೆ ಸರ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ನಾನು 4 to 5 times ಕಟ್ ಮಾಡಿ ಇಟ್ಕೊಂಡಿದ್ದು ನಾನು. ಸೊ ನೀವು ಕಟ್ ಮಾಡ್ಬೇಕಿದ್ರೆ ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ ನಿಮ್ಗೆ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಅದರಲ್ಲಿ 3-4 ಕೈಂಡ್ ಆಫ್ ಇರುತ್ತೆ. ಒಂದು ಪೈಪ್ಸ್ ತರ ಇರುತ್ತೆ, ಮತ್ತೆ ಏನಂತಾರೆ ಬ್ಲಡ್ ರೀತಿ ಇರುತ್ತೆ, ಮತ್ತೆ ಇನ್ನೊಂದು ಕಿಡ್ನಿ ಇರುತ್ತೆ, ಇದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನೀವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ತೋರಿಸ್ತೀನಿ ನಾನು ನೋಡಿ. ಈ ತರ ಇಷ್ಟು ಮಾತ್ರ ಇದ್ರೆ ಸಾಕು. ನಿಮ್ಗಿನ್ನು ಸ್ವಲ್ಪ ದೊಡ್ಡದಾಗಿ ಬೇಕಿದ್ರು ನೀವು ಕಟ್ ಮಾಡ್ಕೋಬಹುದು. ನಾನು ಅಷ್ಟೇ ಸಾಕು ಅನ್ನೋದ್ರಿಂದ ನಾನು ಅಷ್ಟಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಸೊ ಕಟ್ ಮಾಡಿ ನಾನು ಇದಕ್ಕೆ ನಾನು ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿ ತೊಳೆದು ಇಟ್ಕೊಂಡಿದ್ದೇನೆ ಫಸ್ಟೇ. ಸೊ ತುಂಬಾ ಚೆನ್ನಾಗಿ ತೊಳಿರಿ, ತುಂಬಾ ಚೆನ್ನಾಗಿ ತೊಳಿಬೇಕು ಇದನ್ನ ಮಾತ್ರ ನೀವು. ಅಂದ್ರೆ ತುಂಬಾ ಕೌಸ್ ಬಂದ್ಬಿಡುತ್ತೆ, ಇದು ತುಂಬಾ ಚೆನ್ನಾಗಿ ತೊಳಿಬೇಕು. ಸೊ ಇದಕ್ಕೆ ನಾನು ನೀರ್ ಏನು ಹಾಕಿಲ್ಲ, ಹಂಗೆ ಒಂದ್ ಸ್ವಲ್ಪ ಏನು ಉಪ್ಪು ಖಾರ ಹಾಕ್ಬಿಟ್ಟು ನಾನು 4-5-6 ವಿಜಿಲ್ ಕೂಗ್ಸಿದ್ದೀನಿ. ನಾನು 6 ವಿಜಿಲ್ ಮೇಲೆ ಕೂಗ್ಸಿದ್ದೀನಿ. ನಮ್ಮ ಮನೆಗೆ 6 ವಿಜಿಲ್ನ ಕೂಗ್ಸಿದ್ದೀನಿ. ಸೊ ನಮ್ ಫುಲ್ಲು ಬಾಯ್ಲ್ ಆಗಿರ್ಬೇಕು. ಒಬ್ಬೊಬ್ರು ಬೇಯಿಸಲ್ಲ, ನಾರ್ಮಲ್ ಆಗಿ ಬೇಯಿಸಿರ್ತಾರೆ. ಬಟ್ ನಮ್ಮನೇಲಿ ಫುಲ್ಲು ಬಾಯ್ಲ್ ನಾವು ತಿನ್ನೋದು. ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಏನೊಂದು ಅಷ್ಟೇ ಫುಲ್ಲು ಬಾಯ್ಲ್ಡ್ ನಾವು ತಿನ್ನೋದು. ಸೊ ಬಾಯ್ಲ್ ಮಾಡ್ತಾ ಇದ್ದೀನಿ. ನೀವು ಚಿಕನ್ನ ಉಪ್ಪು ಹಾಕಿ ತೊಳೆದ್ರೆ ಬ್ಯಾಕ್ಟೀರಿಯಾಸ್ ಏನೇನಿರುತ್ತೆ ಅದನ್ನೆಲ್ಲ ಹೋಗುತ್ತೆ ಅನ್ನೋದಕ್ಕೋಸ್ಕರ ಚಿಕನ್ನ ಉಪ್ಪು ಹಾಕಿ ತೊಳೆಯೋದು. ಸೊ ಅರಿಶಿನ ಪುಡಿ, ಉಪ್ಪು ಹಾಕಿ ನೀಟಾಗಿ ವಾಶ್ ಮಾಡಿ ತಿನ್ನಿ. ಆವಾಗ ನಮ್ಗೆ ಏನು ಕಾಯಿಲೆಗಳೆಲ್ಲ ಬರೋದಿಲ್ಲ. ಇಲ್ಲಾಂದ್ರೆ ಹೊಟ್ಟೆ ನೋವಾಗಿರ್ಬೋದು, ಸುಮಾರು ಥರ ಕಾಯಿಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ. ಸೊ ಇದನ್ನ ನಾನು ಮೊಟ್ಟೆ ಏನು ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ತೊಳೆದಿದ್ದೀನಿ. ಅದನ್ನು ಕೂಡ ಅರಿಶಿನ ಪುಡಿ ಹಾಕಿ ತೊಳೆದಿದ್ದೀನಿ. ನಿಮಗೆ ಕಾಣಿಸ್ತಾ ಇರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ನನ್ನ ಕೈ ಎಲ್ಲ ಫುಲ್ಲು ಅರಿಶಿನ ಕಲರ್ ಇದೆ, ನೋಡ್ಬೋದು ನೀವು. ಅರಿಶಿನ ಕಲರ್ ತುಂಬಾನೇ ಇದೆ. ತುಂಬಾ ನೀಟಾಗಿ ತೊಳಿರಿ ಗೈಸ್, ಹೇಳೋದಿಷ್ಟ ನಾನು. ಸೊ ಅದನ್ನ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೆ. ಮೊಟ್ಟೆ ಹೊಡೆದೋದ್ರೆ ಅದು ತುಂಬಾನೇ ಕೋಸು. ಮೊಟ್ಟೆ ಹೊಡೆದೋದ್ರೆ ಅದು ಸ್ಲೋ ಆಗಿ ಮೆಲ್ಲಗೆ ಬಿಡ್ಬೇಕು ಅದನ್ನ. ಎಲ್ಲ ಆದ್ಮೇಲೆ ಅದನ್ನ ಫಸ್ಟ್ ತಗೊಂಡ್ಬಂದಾಗ ಸೈಡ್ಗೆ ಇಟ್ಕೊಂಡ್ಬಿಡಿ. ಸೊ ಅದನ್ನ ಸಪ್ರೇಟ್ ತೊಳಿರಿ, ಇದನ್ನ ಸಪ್ರೇಟ್ ತೊಳಿರಿ. ನಾನು ಅದೇ ರೀತಿ ಮಾಡೋದು. ಅದೆಲ್ಲ ಹೊಡೆದೋದ್ರೆ ಮತ್ತೆ ಸ್ಮೆಲ್ಲು ಕೌಸ್ ಇರೋಕ್ಕಾಗೋದಿಲ್ಲ. ಬಾಯ್ಲ್ ಆಗ್ಬೇಕಿದ್ರು ಅಷ್ಟೇ. ಅದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನು ಲಾಸ್ಟಲ್ಲಿ ಮೊಟ್ಟೆ ಏನು ಇಟ್ಕೊಂಡಿದ್ನಲ್ಲ ಅದನ್ನ ಮೆಲ್ಲಗೆ ಇಟ್ಟು
ಕೂಗ್ಸ್ತೀನಿ. ನಾನು 5 ಇಂದ 6 ವಿಜಿಲ್ ಕೂಗ್ಸಿದ್ದೀನಿ. ನಿಮ್ಗೆ ಎಷ್ಟು ವಿಜಿಲ್ ಬೇಕೋ, ನಿಮ್ಗೆ ಎಷ್ಟು ಕಂಫರ್ಟಬಲ್ ಅನ್ಸುತ್ತೋ ಸೊ ಅದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ವಿಜಿಲ್ ಅನ್ನ ಹಾಕಿಸ್ಕೋಬಹುದು. ನಿಮ್ಗೆ ಬಿಟ್ಟಿದ್ದು. ಸೊ ಈಗ ನಾನು ನಿಮ್ಗೆ ಮೊಟ್ಟೆ ಸರ ಗ್ರೇವಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 4 ಇಂದ 5 ಟೀ ಸ್ಪೂನ್ ಕಾಳುಮೆಣಸು, 1/2 ಟೀ ಸ್ಪೂನ್ ಜೀರಿಗೆ, ಮತ್ತೆ ಮೆಂತ್ಯ 10 ಇಂದ 15, ಮತ್ತೆ ಧನಿಯಾ ಕಾಳುಗಳು ಇಲ್ಲ ಧನಿಯಾ ಪೌಡರ್ ಅನ್ನು ಕೂಡ ನೀವು ತಗೋಬಹುದು. ಇಲ್ಲ ಚಕ್ಕೆ ಲವಂಗ 5-6 ಆ ತರ ತಗೊಳ್ಳಿ. ಮತ್ತೆ ಸಾಸಿವೆ 1 ಟೀ ಸ್ಪೂನ್ ಅಷ್ಟು, ಟೊಮೆಟೊ 2 ತಗೊಂಡಿದ್ದೀನಿ, ಈರುಳ್ಳಿ 3 ತಗೊಂಡಿದ್ದೀನಿ, ಒಂಚೂರು ಕೊತ್ತಂಬರಿ, ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದ್ ಸ್ವಲ್ಪ ಜಜ್ಜಿ ಇಟ್ಕೊಂಡಿರುವಂತ ಬೆಳ್ಳುಳ್ಳಿ, 3-4 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು. ಸೊ ಈಗ ನಾನು ಒಂದ್ ಬಾಂಡ್ಲಿ ಇಟ್ಕೊಂತಿದ್ದೀನಿ. ನೀವೇನಾದ್ರೂ ಇಟ್ಕೋಬಹುದು. ನೀವು ಏನಂತಾರೆ ಇದನ್ನು ಇಟ್ಕೋಬಹುದು, ಕುಕ್ಕರ್ ಅನ್ನು ಇಟ್ಕೋಬಹುದು. ನಿಮ್ಗೆ ಯಾವ ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ನೀವು ಇಟ್ಕೋಬಹುದು. ನನಗೆ ಬಾಂಡ್ಲಿ ಇಸ್ ಕಂಫರ್ಟಬಲ್ ಫಾರ್ ಎವ್ರಿಥಿಂಗ್. ನಾನು ಯಾವ್ದು ಮಾಡಕ್ಕೂ ನಂಗೆ ತುಂಬಾ ಬಾಂಡ್ಲಿ ಇದಾಗುತ್ತೆ. ಸೊ ಅದಕ್ಕೆ ನಾನು ಬಾಣಲೆ ಇಟ್ಕೊತೀನಿ. ಸೊ ಫಸ್ಟ್ ನಾನು ಚಕ್ಕೆ ಮತ್ತೆ ಲವಂಗ ಹಾಕೊತಾ ಇದ್ದೀನಿ, ಸಾಸಿವೆ ಎಲ್ಲದನ್ನು ಹಾಕೊಂಡು ನಾನು ಏನೇನು ತಗೊಂಡಿದ್ದೆ ಕಾಳುಗಳು ಅದನ್ನೆಲ್ಲ ಹಾಕೊತಾ ಇದ್ದೀನಿ. ಮೆಂತ್ಯ ಮಾತ್ರ ನೀವು ಸ್ವಲ್ಪ ತಗೊಳ್ಳಿ, ನಾನು ಇಲ್ಲಿ ಸ್ವಲ್ಪನೇ ತಗೊಂಡಿದ್ದು. ನೀವು ಸ್ವಲ್ಪ ಜಾಸ್ತಿ ತಗೊಂಡ್ಬಿಟ್ರೆ ಅದು ಕಸರೆ ಆಗ್ಬಿಡುತ್ತೆ. ಸೊ ಅದನ್ನ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಸೊ ಇವೆಲ್ಲ ಹಾಕೊಂಡು ನಾನು ಡ್ರೈ ರೋಸ್ಟ್ ಮಾಡ್ತೀನಿ. ಒಂದ್ ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೀವು ಕೂಡ ಡ್ರೈ ರೋಸ್ಟ್ ಮಾಡಿ ನೀವು ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ನೀವು ಧನಿಯಾ ಪೌಡರ್ ಯೂಸ್ ಮಾಡ್ಬೋದು. ನಾನು ಧನಿಯಾ ಪೌಡರ್ ಇದೆಲ್ಲ ನಿಮ್ಗೆ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಧನಿಯಾ ಪೌಡರ್ ಮತ್ತೆ ಚಿಕನ್ ಮಸಾಲಾ ಪೌಡರ್ ಇಲ್ಲ ಅಂದ್ರೆ ಗರಂ ಮಸಾಲಾ ಪೌಡರ್ ಅದನ್ನ ಯೂಸ್ ಮಾಡ್ಕೋಬಹುದು. ನೀವು ಅದನ್ನ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಇದನ್ನ ನಾನು ನಮ್ಮ ಮನೇಲಿ ಗರಂ ಮಸಾಲಾ ಪೌಡರ್ ಯೂಸ್ ಮಾಡಲ್ಲ, ಚಿಕನ್ ಮಸಾಲಾ ಪೌಡರ್ ಯೂಸ್ ಮಾಡಲ್ಲ, ಧನಿಯಾ ಪೌಡರ್ ಇದ್ದೇ ಇದೆ ನಮ್ಮ ಮನೇಲಿ. ಸೊ ಅದಕ್ಕೋಸ್ಕರ ನಾನು ಈ ತರ ಮಾಡಿ ಯೂಸ್ ಮಾಡ್ತಾ ಇರೋದು. ಸೊ ಇಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ ಆಗಿದೆ, ಇದೆಲ್ಲ ಡ್ರೈ ರೋಸ್ಟ್ ಆಗಿದೆ. ಸೊ ಬೇಗ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೈಡ್ಗೆ. ಸೊ ಅದನ್ನ ಇವಾಗ ನಾನು ನಿಮ್ಗೆ ಗೊತ್ತಾಗುತ್ತೆ, ಅದೊಂದು ಸ್ವಲ್ಪ ಬ್ರೌನ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದೊಂಥರ ಪರಿಮಳ ಬರೋಕ್ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಅಷ್ಟು ಮಾತ್ರ ಬಂದ್ರೆ ಸಾಕು, ನೀವು ಆಫ್ ಮಾಡ್ಕೋಬಹುದು. ಸೊ ನಾನು ಅಷ್ಟು ಬಂದ್ರೆ ಅದು ತುಂಬಾ ಸೀದೋದ್ರೆ ಅದು ಒಂಥರ ಪೌಡರ್ ಸೀದ್ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹತ್ರ ಮಾಡೋದಿಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರೋ ರೀತಿ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಇಲ್ಲಿ ನಾನು ಮಿಕ್ಸಿ ಗ್ರೈಂಡ್ ಏನಿರುತ್ತೆ ಜಾರ್ಗೆ ಹಾಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊಂತೀನಿ. ತರಿಯಾಗಿ ನೀವು ಏನು ನೀರನ್ನ ಹಾಕ್ಬಾರ್ದು, ಏನನ್ನು ಹಾಕ್ಬಾರ್ದು, ತರಿಯಾಗಿ ರುಬ್ಕೋಬೇಕಾಗುತ್ತೆ. ನೀವು ಅದನ್ನ ತುಂಬಾನೇ ತರಿಯಾಗಿ ರುಬ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಅದು. ಸೊ ಇಲ್ಲಿ ನಾನು ಟೊಮೆಟೊ ಅದೆಲ್ಲ ತಗೊಂಡಿದ್ನಲ್ಲ, ಸೊ ಇಲ್ಲಿ ಒಂದೇ ಮಿಸ್ ಮಾಡಿದೆ ನೋಡಿ, ಈ ತರ ರುಬ್ಕೋಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಕೂಡ ನೀವು ಸೇರಿಸ್ಕೊಳ್ಳಿ, ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ತುಂಬಾನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲದಕ್ಕೂ ಚಿಕನ್ ಮಟನ್ ಅದಕ್ಕೆಲ್ಲ ಇದ್ರೇನೆ ತುಂಬಾ ಚೆನ್ನಾಗಿ ಕಾಣೋದು. ಸೊ ಇಲ್ಲಿ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಕೂಗಿದೆ. ಸೊ ನೀವು ನೋಡ್ಬೋದು ಇಲ್ಲಿ ನಾನು 5 to 6 ಸ್ಪೂನ್ಸ್ ಆಯಿಲ್ ಹಾಕ್ತಾ ಇದ್ದೀನಿ. ಇದು ಆಯಿಲ್ ಅಲ್ಲೇ ಫ್ರೈ ಆಗಬೇಕಾಗಿರೋದ್ರಿಂದ ಆಯಿಲ್ ತುಂಬಾನೇ ಫ್ರೈ ಎಲ್ಲ ಟೊಮೆಟೊ ಈರುಳ್ಳಿ ಆನಿಯನ್ ಎಲ್ಲ ಫ್ರೈ ಆಗ್ಬೇಕಾಗಿರೋದ್ರಿಂದ ನಾನು 5 to 6 ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ. ನಿಮ್ಗೆ ಕಡಿಮೆ ಬೇಕಿದ್ರು ನೀವು ಯೂಸ್ ಮಾಡ್ಕೋಬಹುದು. ನಾನು ಕಬಾಬ್ ಎಣ್ಣೆ ಇತ್ತು ಮಾರ್ನಿಂಗ್ ಮಾಡಿರೋದು, ಸೊ ಅದೇ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಫ್ರೆಶ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಕಬಾಬ್ ಎಣ್ಣೆ ವೇಸ್ಟ್ ಆಗ್ಬಿಡುತ್ತಲ್ಲ, ಸೊ ಅದಕ್ಕೋಸ್ಕರ ಅದನ್ನೇ ಯೂಸ್ ಮಾಡಿದೆ ನಾನು. ಸೊ ಇಲ್ಲಿ ನಾನು ಫಸ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ಲ ಅದು ಹಾಕೊಂಡು, ನೀವು ಶುಂಠಿ ಬೇಕಿದ್ರು ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಶುಂಠಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಿಲ್ಲ, ನಾನೇನು ಹಾಕೊಂತಲ್ಲ. ಸೊ ಹಸಿರು ಮೆಣಸಿನ್ಕಾಯಿ ಮತ್ತೆ ಇದೇನಿದೆ ಈರುಳ್ಳಿ, ಮತ್ತೆ ಈರುಳ್ಳಿ ಸ್ವಲ್ಪ ಬ್ರೌನ್ ಶೇಡ್ ಬಂದ್ಮೇಲೆ ನೀವು ಟೊಮೆಟೊನ ಹಾಕಿ, ಉಪ್ಪು ಹಾಕ್ಬೇಡಿ. ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಬೆಂದ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನ ಆ ಕೆಲಸ ಮಾಡಕ್ ಹೋಗ್ಬೇಡಿ. ಉಪ್ಪು ಫಸ್ಟ್ ಹಾಕ್ಬೇಡಿ ನೀವು. ನಾನು ಫಸ್ಟ್ ಉಪ್ಪು ಹಾಕಿ ಬೇಯಿಸೋದಿಲ್ಲ. ಉಪ್ಪಲ್ಲಿ ಆಸ್ ಯೂಶುವಲ್ ಏನೋ ಹಾಗೆ ಏನು ಮಣ್ಣೆಲ್ಲ ಇರುತ್ತೆ, ಸೊ ಅದೆಲ್ಲ ಒಂಥರ ಆಗ್ಬಿಡುತ್ತೆ. ಸೊ ಅದನ್ನೇ ಪಾಯ್ಸನ್ ಎಲ್ಲ ಬಿಡಕ್ ಸ್ಟಾರ್ಟ್ ಆಗುತ್ತೆ. ನಾನು ಫಸ್ಟೇ ಹೇಳ್ತಾ ಇರ್ತೀನಿ ನಿಮಗೆ ಉಪ್ಪು ಫಸ್ಟೇ ಹಾಕಬೇಡಿ ಅಂತ. ಸೊ ತುಂಬಾನೇ ಪಾಯ್ಸನ್, ಉಪ್ಪನ್ನು ತುಂಬಾನೇ ಪಾಯ್ಸನ್ ಆಗಿದೆ ಇವಾಗಿನ ಸಿಚುವೇಶನ್ಗಳಲ್ಲಿ. ಸೊ ಅದಕ್ಕೋಸ್ಕರ ನಾನು ಉಪ್ಪು ಹಾಕ್ದಿರನೆ ಹಂಗೆ ಜಾಸ್ತಿ ಇಟ್ಕೊಳ್ಳಿ. ನೀವು ಫ್ಲೇಮ್ನ ಜಾಸ್ತಿ ಮಾಡಿ, ಲೋ ಮಾಡಿ ಬೇಯಿಸ್ಬೇಕು ಅಂತ ಏನೂ ಇರಲ್ಲ. ಸೊ ಜಾಸ್ತಿ ಇಟ್ಕೊಂಡೆ ನೀವು ಬೇಯಿಸಿ, ಏನು ನಿಮ್ಗೆ ಅರ್ಜೆಂಟ್ ಅಷ್ಟು ಹತ್ರ ಏನು ಇರೋದಿಲ್ಲ ಅನ್ಕೊಂತೀನಿ. ಕುಕ್ಕಿಂಗ್ ಅಂತ ಹೋದ್ಮೇಲೆ ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಬೇಗ ಆಗುತ್ತೆ. ನಾವು ಇದೇ ಪರ್ಟಿಕ್ಯುಲರ್ ಟೈಮಾಗ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಮಾಡಿ, ಆರಾಮಾಗಿ ಮಾಡಿ, ಏನೂ ಆಗೋದಿಲ್ಲ ಅಲ್ವಾ. ಸೊ ಆರಾಮಾಗಿ ಮಾಡಿ, ಈಸಿಯಾಗಿ ಮಾಡಿದ್ರೇನೆ ನಮಗೆ ಚೆನ್ನಾಗಿ ಅನ್ನೋದು ರಿಸಲ್ಟ್ ಬರೋದು. ಇಲ್ಲ ಅಂದ್ರೆ ಹೆಂಗಂದ್ರೆ ಹಂಗೆ ಬಂದ್ಬಿಡುತ್ತೆ, ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಒಂಥರ ಮಸಾಲ ಆ ಥರ ಇರುತ್ತೆ. ಸೊ ಅದು ಮಾಡಕ್ ಹೋಗ್ಬೇಡಿ.
ಇವಾಗ ನಾನು ಏನ್ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನ 2 ಸ್ಪೂನ್ ಹಾಕೊಂತ ಇದೀನಿ. ನಿಮ್ಗೆ ಬೇಕಿದ್ರೆ ನೀವು ಏನದು ಮೊಟ್ಟೆ ಸರದ್ದೆಲ್ಲ ಹಾಕೊಂತಿರಲ್ಲ ಆದ್ಮೇಲೆ ಹಾಕೊಳ್ಳಿ, ಅದು ಇನ್ನು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ಪೌಡರ್ ನೀವು ಜಾಸ್ತಿ ಹಸಿ ಸ್ಮೆಲ್ ಹೋಗ್ಬೇಕಂತಿಲ್ಲ, ನಾವು ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿರೋದ್ರಿಂದ ಹಸಿ ಸ್ಮೆಲ್ ಏನು ಇರೋದಿಲ್ಲ ಇದ್ರಲ್ಲಿ. ಹಾಗೆ ನೀವು ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ. ಸೊ ನೀವು ಕೂಡ ಟ್ರೈ ಮಾಡಿ. ಆಲ್ಮೋಸ್ಟ್ ಇದು ಯಾವ ಊರಲ್ಲೂ ಅಷ್ಟೇ ಸಿಗಲ್ಲ, ಚಿಕನ್ ಅಂಗಡಿಗಳಲ್ಲಿ ಸಿಗುತ್ತೆ, ಬಟ್ ಅವರು ಕೊಡೋದಿಲ್ಲ ಜಾಸ್ತಿ ಅದನ್ನ, ನನ್ಗೆ ಗೊತ್ತಿರೋ ಪ್ರಕಾರ. ನೋಡಿ ಟ್ರೈ ಮಾಡಿ, ಸಿಕ್ಕಿದ್ರೆ ತಗೊಂಬಂದ್ ಮಾಡಕ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ತರ ಎಣ್ಣೆ ಎಲ್ಲ ಬಿಟ್ಕೊಂಡು ತುಂಬಾ ಚೆನ್ನಾಗಿ, ಇದಕ್ಕೆ ನೀವು ಪೆಪ್ಪರ್ ಪೌಡರ್ ಅನ್ನ ಹಾಕೋ. ನಾನು ಹೇಳಿದ್ನಲ್ಲ ನಿಮ್ಗೆ ಈ ತರ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಪೆಪ್ಪರ್ ಪೌಡರ್, ಧನಿಯಾ ಪುಡಿ, ಚಿಕನ್ ಮಸಾಲಾ ಪೌಡರ್, ಗರಂ ಮಸಾಲಾ ಪೌಡರ್ ಅಷ್ಟನ್ನ ಯೂಸ್ ಮಾಡಿ ನೀವು ಮಾಡ್ಕೋಬಹುದು. ಇದನ್ನ ನಿಮ್ಗೆ ಅಷ್ಟು ಟೈಮ್ ಇಲ್ಲ ನಾನು ಮಾಡೋದಕ್ಕೆ ಅಂದ್ರೆ ಅದನ್ನೆಲ್ಲ ಯೂಸ್ ಮಾಡಿ ಇದನ್ನ ಮಾಡ್ಕೋಬಹುದು. ನಾನು ಅದನ್ನೆಲ್ಲ ಯೂಸ್ ಮಾಡಿರ್ಲಿಲ್ಲ, ಸೊ ಇದು ಒಂದೇ ಪೌಡರ್ ಅನ್ನ ಯೂಸ್ ಮಾಡಿ. ನಿಮ್ಗೆ ಖಾರ ಕಡಿಮೆ ಜಾಸ್ತಿ ಅನ್ಸ್ತಂದ್ರೆ ಖಾರದ ಪುಡಿ ಸ್ವಲ್ಪ ಹಾಕೊಳ್ಳಿ. ನಾನು ಖಾರ ಸ್ವಲ್ಪ ಯೂಸ್ ಮಾಡಿದ್ದೀನಿ, ನಿಮ್ಗೆ ತೋರಿಸಿಲ್ಲ ಅಷ್ಟೇ. ಖಾರದ ಪುಡಿ ಯೂಸ್ ಮಾಡ್ಕೊಳ್ಳಿ. ಖಾರದ ಪುಡಿ ಖಾರ ಕಡಿಮೆ ಇದ್ರೆ ಖಾರ ಯೂಸ್ ಮಾಡ್ಕೋಬಹುದು. ಇದೇ ಪೆಪ್ಪರೇ ಖಾರ ಬರುತ್ತೆ, ಇಲ್ಲ ಅಂದ್ರೆ ಯೂಸ್ ಮಾಡ್ಕೋಬಹುದು. ನಾನು ಆ ತರ ಏನಿಲ್ಲ. ಸೊ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಇವಾಗ ಬೇಯಿಸಿ ಇಟ್ಕೊಂಡಿರೋದನ್ನ ಹಾಕೊಂತ ಇದ್ದೀನಿ, ನೀವು ನೋಡ್ಬೋದು. ಈ ಏನು ಪೈಪ್ ಅಂತಾರೆ, ಇದು ಕಿಡ್ನಿ ಅದನ್ನೆಲ್ಲ ಸೇರಿ ಇವಾಗ ಇದ್ರಲ್ಲೇ ಹಾಕೊಂತಿದ್ದೀನಿ, ಬ್ಲಡ್ ಎಲ್ಲ. ಸೊ ತುಂಬಾ ಚೆನ್ನಾಗಿ, ತುಂಬಾನೇ ಇಷ್ಟ ಈ ರೆಸಿಪಿ. ಇದು ಮೊಟ್ಟೆ ಸರ ಅನ್ನೋದು ನಂಗೆ, ಇದು ಮೊಟ್ಟೆ ಸರ ಅಂತ ಇದು ಎಲ್ಲದಕ್ಕಿಂತ ನಂಗೆ ಇದ್ರಲ್ಲಿ ಎಗ್ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಎಗ್. ಇದು ತುಂಬಾ ಒರಿಜಿನಲ್ ಎಗ್ ಇರುತ್ತಲ್ವಾ, ಸೊ ಇದ್ರ ತುಂಬಾನೇ ಇಷ್ಟ ಆಗುತ್ತೆ. ಈ ನಾವು ತತ್ತಿರಲ್ಲ 6 rupees 7 rupees ಕೊಟ್ಟು ಎಗ್ಸ್, ಅದಕ್ಕಿಂತ ತುಂಬಾನೇ ಪವರ್ಫುಲ್, ತುಂಬಾನೇ ವಿಟಮಿನ್ಸ್ ಇರುತ್ತೆ ಅದರಲ್ಲಿ. ನಮ್ಮನೇಲಿ ಎಗ್ಗು ಯೂಶಲಿ ವೀಕ್ಲಿ 2 times ಎಗ್ ಅನ್ನ ಮಾಡ್ತೀವಿ, 2 times ನಾನ್ ವೆಜ್ ಅನ್ನ ಮಾಡ್ತೀರಿ ನಾವು. ಆ ತರ ಮಾಡೋದ್ರಿಂದ ನಮ್ ಬಾಡಿ ವೀಕ್ ಇರೋದ್ರಿಂದ ಮಾಡಿ ತಿನ್ಬೇಕಾಗುತ್ತೆ ನಾವು ಅದನ್ನೆಲ್ಲ. ಸೊ ಇದನ್ನೆಲ್ಲ ರೆಸಿಪಿ ಟ್ರೈ ಮಾಡಿ, ನೀವು ಕೂಡ ಮಾಡಿ. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ತರ ಬಾಯ್ಲ್ ಹಾಕ್ಬೇಕು. ನಾನು ನೀರ್ ಹಾಕಿ ಕುದಿಸಿ ಇಷ್ಟು ನೀರ್ ಹಾಕ್ತೀನಿ, ಲಾಸ್ಟ್ ಎಷ್ಟು ಗ್ರೇವಿ ಆಗೋವರೆಗೂ ಬಿಡ್ತೀನಿ ನೋಡಿ. ಸೊ ಈ ರೀತಿ ಮಾಡಿದ್ರೆ ನಿಮ್ಗೆ ಏನು ರಸ ಇರುತ್ತೆ, ಮೀನ್ಸ್ ನೀವೇನ್ ಪೌಡರ್ ಹಾಕಿದ್ರ ಅದೆಲ್ಲ ಉಪ್ಪು ಖಾರ ಎಲ್ಲ ಇಡ್ಕೊಂಡು ಅದಕ್ಕೆ ಬಿಡುವಂಥದ್ದು ಗ್ರೇವಿಗೆ. ಸೊ ಇದೆಲ್ಲ ಇದ್ ಮಾಡಿದ್ರೇನೆ ನೀವು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಸಕ್ಕತ್ತಾಗಿ ಬರುತ್ತೆ ಇದು ರೆಸಿಪಿ. ನೀವು ಕೂಡ ಟ್ರೈ ಮಾಡಿ. ನಮ್ಮನೇಲಿ ತುಂಬಾ ಚೆನ್ನಾಗಿತ್ತು ಗೈಸ್. ನಮ್ಮನೇಲಿ ನಾನು, ನಮ್ಮ ಅಪ್ಪ, ನಮ್ಮಮ್ಮ 3 ಜನ ತಿನ್ನೋದು. ಅಷ್ಟೇ ಜನ, ನಾವು 3 ಜನ ತಿನ್ನೋದು ಅಷ್ಟೇ. ನಮ್ಮ ಅಕ್ಕ ನಾನ್ ವೆಜ್ ತಿನ್ನೋದಿಲ್ಲ ಬಿಡಿ, ಯಾರು ತಿನ್ನಲ್ಲ ನಮ್ಮನೇಲಿ. ನಾವು 3 ಜನ ನಾನ್ ವೆಜ್ ಅನ್ನ ತಿನ್ನೋದು. ತುಂಬಾನೇ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಸೊ ನೋಡ್ಬೋದು, ಒಂದ್ ಸ್ವಲ್ಪ 10 minutes 12 minutes ಬೇಯಿಸ್ತೀನಿ ಅಂದಾಗ ಆವಾಗ ನೀವು ಎಗ್ ಹಾಕಿ ಒಂದ್ ಸ್ವಲ್ಪ ಲೈಟ್ ಆಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಜಾಸ್ತಿ ಮಿಕ್ಸ್ ಮಾಡ್ಬಿಟ್ರೆ ಎಗ್ ಅನ್ನೋದು ಒಡೆಯುತ್ತೆ. ಎಗ್ ಹೊಡೆದಾಗ ಅದು ಕೌಸನ್ನ ಆಗುತ್ತೆ. ಸೊ ಅದಕ್ಕೆ ನಾನು ಮೆಲ್ಲಗ ನೀಟಾಗಿ ಹಾಕ್ತಾ ಇದ್ದೀನಿ. ಸೊ ಅದನ್ನೆಲ್ಲ ನಾನು ನಿಮ್ಗೆ ವಿಡಿಯೋನಲ್ಲಿ ಹೇಳ್ಬೇಕಾಗುತ್ತೆ. ನೀವು ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ನಿಮ್ಗೆ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿ ನಾನು ಫಿಲ್ಟರ್ ಹಾಕಿ ಮಾತಾಡೋದು ಇಲ್ಲ. ಸುಮಾರು ಜನ ಹೇಳ್ತಾರೆ ಫಿಲ್ಟರ್ ಹಾಕ್ಬಾರ್ದು, ನಾವೊಂದು ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀವಿ ಅಂದ್ರೆ ಫಿಲ್ಟರ್ ಹಾಕ್ಬೇಕು ಅಂತ. ಸೊ ದಟ್ ಈಸ್ ನಾಟ್ ನೆಸೆಸರಿ ಟು ಮೀ. ನಾನು ಹೇಗಿದ್ದೀನೋ ಹಾಗೆ ಮಾತಾಡ್ತೀನಿ. ಸೊ ಇಲ್ಲಿ ತಪ್ಪಾಯ್ತು ಅಂದ್ರೆ ಸೊ ಅಲ್ಲಿ ತಪ್ಪನ್ನ ಹೇಳ್ತೀನಿ. ಸೊ ನಾನು ವಾಯ್ಸ್ ಅನ್ನ ರೇಸ್ ಮಾಡ್ತೀನಿ, ಆ ತರ ಕ್ಯಾಟಗರಿ ಹುಡುಗಿ. ಸೊ ಅದಕ್ಕೆ ಗೈಸ್ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ತೀನಿ. ಚೆನ್ನಾಗಿ ಬಂದಿಲ್ಲ ನಾನು ಹೇಳ್ತೀನಿ ನಿಮ್ಗೆ, ಚೆನ್ನಾಗಿರಲ್ಲ ನೀವು ಸ್ಕಿಪ್ ಮಾಡಿ. ನಾನು ಚೆನ್ನಾಗಿ ಬಂದಿಲ್ದಿದ್ ರೆಸಿಪಿ ಕೂಡ ನಾನು ತೋರಿಸೋದಿಲ್ಲ ನಿಮ್ಗೆ. ನಾನು ಫಸ್ಟ್ ಟ್ರೈ ಮಾಡಿ ನಮ್ಮನೇಲಿ ಹೇಗಿತ್ತು ಅನ್ನೋದನ್ನ ನಾನು ತಿಂದು ನಾನು ಅದನ್ನ ಸಫರ್ ಮಾಡಿ ನಾನು ನಿಮ್ಗೆ ರೆಸಿಪಿಯನ್ನ ತೋರಿಸ್ಕೊಡೋದು. ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಆದಾಗ ನಾನು ನಿಮ್ಗೆ ರೆಸಿಪಿ ತೋರಿಸ್ಕೊಡೋದು. ನಾನು ಫಸ್ಟ್ ಟೈಮ್ ಅಂತ ಇಲ್ಲಿ ಯಾವ್ದು ರೆಸಿಪಿ ತೋರಿಸ್ಕೊಡೋಲ್ಲ ನಿಮ್ಗೆ. ತೋರಿಸ್ಕೊಟ್ಟಿದ್ರು ಕೂಡ ನಾನು ಸೆಕೆಂಡ್ ಟೈಮ್ ಆ ರೆಸಿಪಿ ತೋರಿಸ್ಕೊಟ್ಟಿರ್ತೀನಿ ಹೊರತು ನಾನು ಅದನ್ನ ತಿಂದಿರಾ ನಾನು ಯಾರಿಗೂ ಕೂಡ ರೆಫರ್ ಮಾಡೋದಿಲ್ಲ. ಆ ತರ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ತುಂಬಾನೇ ಬಾಯ್ಲ್ ಆಗಿ ತುಂಬಾ ನೀರೆಲ್ಲ ಹೀರ್ಕೊಂಬಿಟ್ಟಿದೆ. ಈ ತರ ಆಗ್ಬೇಕು ಅದು.
ಸೊ ಇಲ್ಲಿ ನೋಡ್ಬೋದು ಬಾಯ್ಲ್ ಸಣ್ಣಾಗಿ ಬಾಯ್ಲ್ ಆಗ್ತಿದೆ. ಇಫ್ ಯು ಕ್ಯಾನ್ ಸಿ ತುಂಬಾ ಸಖತ್ತಾಗಿತ್ತು. ಸೊ ನಾವು ಅವತ್ತು ಫುಲ್ ಟಮಿ ಫುಲ್ ಆಗೋವರೆಗೂ ತಿಂದಿದ್ದೀವಿ, ತುಂಬಾ ಚೆನ್ನಾಗಿತ್ತು. ನಾನು ಸರ್ವ್ ಮಾಡ್ಬೇಕಿದೆ, ನಿಮ್ಗೆ ತೋರಿಸ್ತೀನಿ. ಇಲ್ಲಿ ತುಂಬಾ ಸಖತ್ತಾಗಿದೆ. ನಾನು ಎಷ್ಟು ನೀರು ಹಾಕಿದ್ದೆ ಅದನ್ನೆಲ್ಲ ಹೀರ್ಕೊಳೋವರೆಗೂ ನಾನು ಕುದಿಸಿದ್ದೀನಿ. ಅಷ್ಟು ಕುದಿಸಿದ್ರೇನೆ ನಿಮ್ಗೆ ಏನು ಉಪ್ಪು ಖಾರ ಅನ್ನೋದು ಹಿಡಿಯೋದು, ಅವಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಸೊ ನಾನು ನಾನ್ ವೆಜ್ ಕುಕಿಂಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.